ನಾವು ಡಿಕೆಗೆ ಏನಂತ ಹೇಳೋದು ಅಂದ್ರೆ ಅವ್ರ ಮಕ್ಳು ಮೊಮ್ಮಕ್ಳು ಮೊಮ್ಮಕ್ಳಿಗೆಲ್ಲ ಆಸ್ತಿ ಮಾಡಿಕ್ಕವ್ರಲ್ವಾ, ನಾವ್ ರೈತರೆಲ್ಲ ಹೋಗಿ ಅಕೈರ್ ಮಾಡ್ಕೋತೀವಿ ಅವ್ನ ಭೂಮಿನ. ಅವ್ನ್ ಕೊಡ್ಲಿ, ನಮ್ ಭೂಮಿ ಬಂದ ಅವ್ನ ಆಮೇಲೆ ಅಕೈರ್ ಮಾಡ್ಕೊ ಹೋಗ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವ್ ಅಷ್ಟೇ ಕೇಳೋದು, ನಮ್ ಭೂಮಿ ನಮ್ ಜೀವ ಇರೋವರ್ಗು ನಮ್ಮ ಎಲ್ಲೆಲ್ಲಿ ಬಂದಿ ಒಂದ್ ಕಲ್ಲು ಎತ್ಕೊ ಹೋಗಿ ಆಚ್ ಹಾಕೋ ಅಷ್ಟು ಧೈರ್ಯ ಇಲ್ಲ ಅವ್ನ್ಗ. ಮೀಟ್ರು ಇಲ್ಲ, ಬರ್ಲಿ ಅವನು. ಮೀಟರ್ ಬೇಕು, ಮೀಟರ್. ರಾಜಣ್ಣ ಹೇಳ್ತಿದ್ರು ಈ ಗೌರ್ಮೆಂಟ್ ಕೆಲಸ ಇರೋದಕ್ಕೆ ಹೆಣ್ಮಕ್ಳಿಗೆ ಯಾರುನು ಗಂಡೋರ್ ಗೊತ್ತಿಲ್ಲ, ಗೌರ್ಮೆಂಟ್ ಕೆಲಸದವರೇ ಬೇಕು ಅಂತ. ಇಲ್ಲಿರೋರೆಲ್ಲ ರಾಜಣ್ಣ ಮಕ್ಳಿಗೆ ಎಷ್ಟ್ ಜನ ಹೆಣ್ಮಕ್ಳು ಕರ್ಕೊ ಹೋಗಿದ್ದೀರಪ್ಪ ಮದ್ವೆ ಮಾಡ್ಸಿ ಅಂತ? ಎಷ್ಟ್ ಜನ ಕರ್ಕೊ ಹೋಗಿದ್ದೀರಿ? ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಇವರೆಲ್ಲ ಕರ್ಕೊಂಡು ಹೊಡಿರಪ್ಪ ಅವ್ನ ಮನೆಗೆ ಕರ್ಕೊ ಹೋಗೋಣ. ಗುಲಾಮನ್ಗೆ ಆ ಗುಲಾಮನ್ ಮನೆಗೆ ಕರ್ಕೊ ಹೋಗೋಣ, ಗೌರ್ಮೆಂಟ್ ಕೆಲಸ ಕೊಡ್ತಾನಂತೆ. ಯಾರು ಹೆಣ್ಮಕ್ಳೆಲ್ಲ ನಿಂತೋಗವ್ರಂತೆ ಹೆಣ್ಮಕ್ಳು ಎಲ್ಲಾರ್ಗು ಗೌರ್ಮೆಂಟ್ ಕೆಲಸ ಕೊಡ್ತಾನಂತೆ. ಅವನ್ಗೆ ಪೆಟ್ರೋಲ್ ಬಂಕ್ ಮಾಡಕ್ ಬೇಕಂತೆ. ನಮ್ಮ ಮೇಲೆ ಅವನೇನ್ ಪೆಟ್ರೋಲ್ ಬಂಕ್ ಮಾಡೋದು? ಅವ್ನ್ ಗಡ್ಸಲ್ವೇ? ಮಾರ್ಬಿಟ್ ಮಾಡ್ಲಿ ಅವನು. ನಮ್ ಭೂಮಿಲೇ ನಾವ್ ಮಾಡ್ಬೇಕು ಅನ್ನೋದು ಬಂದ್ ಪೆಟ್ರೋಲ್ ಬಂಕ್. ನಾವ್ ಕೇಳಿದ್ವಿ ನಮ್ ಪೆಟ್ರೋಲ್ ಬಂಕ್ ಮಾಡ್ಕೊಡು ಅಂತ. ಹೆಣ್ಮಕ್ಳು ಎಷ್ಟ್ ಜನ ನಿಂತೋಗವ್ರೆ ಅಂತ ಅವ್ನ್ ಬಾಗ್ಲು ಕರ್ಕೊ ಗುಲಾಮನ್ ಬಾಗ್ಲು ಬಿಟ್ಟಿದ. ಬರ್ಲಿ, ನಾನ್ ಕಳ್ಳ ಸೊಸೆ ನಮ್ಮನೆ ತಕ ಬರ್ಲಿ, ಅವನು ಮಾಡ್ತೀನಿ. ಅವ್ನ್ ಚಪ್ಲಿ ಹೊಡ್ ಕಳಿಸ್ತೀನಿ, ತರ್ಕಾರಿ ಹೊಡ್ ಕಳಿಸ್ತೀನಿ ಅವ್ನ್ಗೆ. ಹೆಣ್ಮಕ್ಳುಗಳು ಎಷ್ಟ್ ಜನ ನಿಂತೋಗವ್ರ ಗೌರ್ಮೆಂಟ್ ಕೆಲಸ. ಇವ್ನು ಎಷ್ಟ್ ಜನ ಕೊಡ್ಸವ್ನೆ ಗೌರ್ಮೆಂಟ್ ಕೆಲಸನ? ಎಷ್ಟ್ ಜನ ಕಳ್ಸಿದೀರಿ? ಅವನ ಹೇಳ್ತಾನೆ, ಅವ್ನ ಯಾರ ವಿನಯ್ ಅಂತೆ. ಅವ್ನ್ ಮಾತ್ಗೆ ಆದನ ರಕ್ತವಯ್ಯ. ಇದು ಅಧಿಕಾರಿಗಳು ಬರ್ಲಿಲ್ಲ ಅಂದ್ರೆ ಹಳ್ಳ ಸಂದ್ರ ಬಂದಿದ್ದಕ್ಕೆ ಹಿಡ್ಕೊಂಡು ಹೊಡ್ಬಿಟ್ರಂತೆ. ಹೊಡಿತೀವಿ, ಚಪ್ಪಲಿ ತಗೊಂಡು ಹೊಡಿತೀವಿ, ನಮ್ ಕಷ್ಟ ಸುಖ ಕೇಳಿಲ್ಲ ಅಂದ್ರೆ. ಎಲ್ಲ ಗೊತ್ತೆ ತಗೊಂಡು ಪಟ ಹಾಕ್ಬೇಕು ಮುಂದೆ ಮಕ್ಕಳ್ಕ. ಅಷ್ಟು ಸುಲಭ ಬಿಟ್ಬಿಟ್ಟವೆ. ರೈತರಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ತಾರಲ್ಲ ರಾಜಣ್ಣರು. ಹಂಗ ನಮ್ಮೂರಲ್ಲೆಲ್ಲ ಅವ್ರ ಹತ್ರಕ್ ಹೋಗಿದ್ರ ಹೆಣ್ ಕೊಡ್ಸ್ ಬನ್ನಿ ನಮ್ಗೆ ಅಂತ. ಕಾನ್ಪುರ್ ಕಡೆ ಮಾತ್ರ ಇರ್ಬೇಕಂತೆ, ಈ ಕಡೆ ಎಲ್ಲ ಮಣ್ ತಿನ್ಬೇಕು. ಇದ್ ಯಾವ ನ್ಯಾಯ ಹೇಳೋದು ಅವ್ರು? ಇದಕ್ಕೆ ಏನ್ ಉತ್ತರ ಕೊಡ್ತೀಯಪ್ಪ? ಏನ್ ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅವತ್ ಕೈ ಮುಖ ಬರುವಾಗ ಬೇಕಾಯ್ತು, ತಾವು ಇವತ್ ಬೇಕಿಲ್ವೇ? ಅಭಿವೃದ್ಧಿ ಮಾಡಿದ್ರೆ ಹೆಣ್ ಕೊಡ್ತಾರೆ, ಅಕ್ವೇರ್ ಆದ್ರೆ ಹೆಣ್ ಕೊಡ್ತಾರೆ, ಸೈಟ್ ಇದ್ರೆ ಹೆಣ್ ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ. ಮೊನ್ನೆ ಇದೇ ಇನ್ಸಿಡೆಂಟ್ ನಡೀತು ಬೆಂಗಳೂರಲ್ಲಿ. ಅರ್ಧ ಕೆಜಿ ಚಿನ್ನ ಬೆಳ್ಳಿ ಕೊಟ್ಟಿ ಮದ್ವೆ ಮಾಡಿದ್ದಾರೆ. ಅದೇ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ. ಇದೇ ಟಿವಿ ನ್ಯೂಸ್ ಅಲ್ಲಿ ಹೇಳ್ತಾ ಇದಾರೆ, ರೈತರ ಮಕ್ಳಿಗೆ ಹೆಣ್ ಕೊಡಿ, ಎಲ್ಲೆಲ್ಲೋ ಕೊಡ್ತೀರಾ ಅಂತ ಹೇಳ್ತಿದಾರಲ್ಲ. ಈಗ ಜಮೀನ್ ಹಂಗ ನೀವ್ ರೈತ ಆಗಿರೋದಕ್ಕೆ ನಿಮ್ಗೆ ಹೆಣ್ ಕೊಟ್ಟಿದ್ದು, ನೀವು ಡೆವಲಪ್ ಆಗಿರೋದು ನಿಮ್ಗೆ ಹೆಣ್ ಕೊಟ್ರಾ? ಹೇಳಿ. ಮತ್ತೆ ಇನ್ನೊಂದ್ ಪಾಯಿಂಟ್ ಹೇಳ್ತಿದೀನಿ, ನೀವು ಯಾರನ್ನೇ ಎಲ್ಲೇ ಮಾತಾದ್ರು ಟಾರ್ಗೆಟ್ ಮಾಡ್ತಾ ಇದಾರೆ, ದಬ್ಬಾಳಿಕೆ ಮಾಡ್ತಾ ಇದಾರೆ, ಮತ್ತೆ ಬೆದರಿಕೆಗಳಾಗ್ತಿದ್ದಾರೆ. ಟಿವಿ ಮುಖಾಂತರ ಹೇಳ್ತೀನಿ, ಯಾರೇ ಏನೇ ದಬ್ಬಾಳಿಕೆ ಮಾಡಿದ್ರು ಯಾರು ಎದ್ರಲ್ಲ. ನಮ್ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಿದೀವಿ. ನೀವ್ ಎಷ್ಟೇ ಟಾರ್ಗೆಟ್ ಮಾಡಿದ್ರು, ನೀವೇನೇ ಮಾಡಿದ್ರು ಎದುರು ಹೆಣ್ಮಕ್ಳುಗಳಲ್ಲ. ನಮ್ ಜೊತೆ ಇಡೀ ದೇಶದ ಜನ ಇದ್ದಾರೆ, ಇಡೀ ಕರ್ನಾಟಕದ ಎಲ್ಲಾ ಸಂಘಟನೆಗಳು ಇದಾರೆ. ಯಾವ್ದೇ ಬಂದ್ರು ನಮ್ ಭೂಮಿಗೆ ನಾವು ಬಿಟ್ಕೊಡಲ್ಲ. ಚುಚ್ಚುದ್ರು ಗುಂಡೆಕ್ಕುದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ, ಕಾರಣಕ್ಕೂ ಜಗ್ಗಲ್ಲ. 3 ಜನ ಹೆಣ್ಮಕ್ಳಿಗೆ ಬರೀ ಹಾಲ್ ಹಾಕೊಂಡು ವ್ಯವಸಾಯ ಮಾಡ್ಕೊಂಡು 6 ಬಾಣ್ತನ ಮಾಡಿ 3 ಜನ ಹೆಣ್ಮಕ್ಳು ಮಾಡಿ ಬಾಣ್ಸಿದೀವಿ. ನಾವ್ ಇನ್ನೇನು ಮಾಡ್ಲಿಲ್ಲ, ವ್ಯವಸಾಯ ಮಾಡ್ಕೊಂಡ ಮಾಡಿರೋದು. ಕೊಟ್ಟಿದ್ರ ಗೌರ್ಮೆಂಟ್ ಕಡೆಯಿಂದ ನಮ್ ಕಡೆ ಏನಾರು ಕೊಟ್ಟವ್ರ ಅವ್ರು ಕಿತ್ಕೊಳಕ್ಕೆ? ಇವ್ರು ತಾತಿರ್ ಸಂಪಾದನೆ ಮಾಡಿರೋದ್ನ ನಮ್ಮ ಹಿರಿಕರು ಸಂಪಾದನೆ ಮಾಡಿರೋ 1 ಕುಂಟೆ 4 ಕುಂಟೆ ಅಲ್ಲಿ ಅದ್ ನಮ್ದು. ಇವಾಗ ಅವ್ರನ್ನ ಕೇಳಿದ್ರೆ ಅವ್ರು ಬಿಟ್ಟು ಕೊಡ್ತಾರ? ವಿಚಾರ ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಅದ್ ನೇತ್ನೆ ಮಾಡಿ ಮಾತಾಡ್ಬೇಕು. ಅವ್ರನ್ನೇನ್ ಬೈತಾ ಇಲ್ಲ ಯಾರುನು. ಈ ಓಟ್ ಹಾಕಿ ಇಷ್ಟು ನಮ್ಗೆ ಇದ್ ಮಾಡಿದ್ರಲ್ಲ ಅಂತ ಇವತ್ತು ಅವ್ರ ಕಾಲು ಹಿಡ್ದು ಕೇಳ್ತಾ ಇದಾರೆ. ಅದ್ ಉಳಿಸ್ಕೊಂಡು ಅವ್ರ ದೊಡ್ಡ ಮನ್ಸರಾಗ್ಲಿ, ಈಗಲ್ಲ ದೊಡ್ಡ ಮನ್ಸರಾಗೋದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ ಟಿವಿ9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.